ಮಹಾನಗರ ಪಾಲಿಕೆ ಅಪೋಸಿಟ್ಟೇ ಗಾಂಧಿ ಪಾರ್ಕ್ ಇರೋದು. ಸಣ್ಣ ಮಕ್ಕಳನ್ನ ಕರ್ಕೊಂಬಂದರೆ ಆರಾಮಾಗಿ ಇಲ್ಲಿ ಪಾರ್ಕಿಗೆ ಕರ್ಕೊಂಡು ಹೋಗ್ಬೋದು. ಏನೋ ಹೊಸ್ದಾಗಿ ಮಾಡಿದಾರಂತೆ ಪಾರ್ಕು, ನಾನು ಹೋಗಿಲ್ಲ. ಈಗ ಹೋಗಿ ಪಾರ್ಕ್ ಏನೇನು ಗೇಮ್ಸ್ ಇದೆ, ಟ್ರೈನ್ ಅದೆಲ್ಲ ಹೊಸ್ದಾಗಿ ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನೋಡೋಣ ಬನ್ನಿ, ನನಗೂ ಸರ್ಪ್ರೈಸಿಂಗ್ ಆಗಿದೆ. ಇಲ್ಲಿ ನೋಡಿ ಪೋಸ್ಟ್ ಇದೆಲ್ಲ ಹಾಕಿದ್ದಾರೆ, ಇದೆಲ್ಲ ಮಹಾನಗರ ಪಾಲಿಕೆ ಅಂಡರ್ ನೋಡಿ. ನಮ್ಮ ಅಧಿಕಾರಿಗಳು ಚೆನ್ನಾಗಿ ಇನಿಷಿಯೇಟ್ ತಗೊಂಡು ಕೆಲಸ ಎಲ್ಲ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ. ನೋಡೋಣ ಬನ್ನಿ, ಪಾರ್ಕ್ ಮುಂಚೆ ಹೇಗಿತ್ತು ಇವಾಗ ಹೇಗಿದೆ ಅಂತ ನೋಡೋಣ. ನಾವು ಸ್ಟ್ಯಾಚು ಇದೆ, ಆಮೇಲೆ ತೋರಿಸ್ತೀನಿ ನಿಮಗೆ ಆ ಕಡೆ ಹೋಗ್ಬೇಕಾದ್ರೆ. ಈಗ ಇಲ್ಲಿ ಬಂದಿದ್ದೀವಿ ಗಾಂಧಿ ಪಾರ್ಕ್. ಮಲೆನಾಡ ಹೆಬ್ಬಾಗಿಲು ನಮ್ಮ ಶಿವಮೊಗ್ಗ. ಇದೆಲ್ಲ ಮುಂಚೆನೇ ಇತ್ತು, ನೋಡೋಣ. ಬಟ್ ಮುಂಚೆಗಿಂತ ಪರವಾಗಿಲ್ಲ, ಸ್ವಲ್ಪ ಕ್ಲೀನ್ ಇದೆ. ಮಕ್ಕಳಿಗಂತೂ ಇಲ್ಲಿ ಕರ್ಕೊಂಬಂದ್ರೆ ಖುಷಿನೋ ಖುಷಿ. ವಾವ್, ಗಿಡ ಎಲ್ಲ ಚೆನ್ನಾಗಿ ಬೆಳೆಸಿದ್ದಾರೆ, ನೆರಳಿಗೆ ಚೆನ್ನಾಗಿದೆ. ಅದು ಈ ಬೇಸಿಗೆಗಾಲಕ್ಕಂತೂ ಎಷ್ಟು ನೆರಳಿದ್ರು ಎಷ್ಟು ತಂಪಿದ್ರು ಸಾಲದು, ಏಕೆಂದರೆ ಅಷ್ಟು ಬಿಸಿ ಇದೆ. ಬಿಸಿಲು, ಸಖತ್ ಬಿಸಿಲು. ಅಳಿಲು, ಓ ಏಜ್ ಪರ್ಸನ್ಸಿಗೆ ಎಕ್ಸಸೈಸ್ ಮಾಡೋಕ್ಕೆ ಹೀಗಿದೆ ನೋಡಿ. ನೋಡಿ ನಮ್ಮ ಫ್ಲ್ಯಾಗ್. ಅದೇ ನೀವು ವಿಡಿಯೋಸಲ್ಲೆಲ್ಲ ನೋಡ್ತಿರಲ್ಲ, ಏಜ್ಡ್ ಪರ್ಸನ್ಸ್ ಎಲ್ಲ ಯಾವ ಥರ ಎಕ್ಸಸೈಸ್ ಮಾಡ್ತಾರೆ ಈ ಒಂದು ಪಾರ್ಕ್ ಜಿಮ್ ಎಕ್ವಿಪ್ಮೆಂಟ್ಸಲ್ಲಿ ಅಂತ. ಇದೇ ನೋಡಿ, ವರ್ಕೌಟ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡಬೇಕು, ಮಸ್ತ್ ಇರುತ್ತೆ. ಓ, ಇದೆಲ್ಲ ಹೊಸ್ದು ಹಾಕಿದ್ದಾರೆ ನೋಡಿ. ಮುಂಚೆ ಎಲ್ಲ ಹಾಳಾಗಿತ್ತದು, ಮುಂಚೆ ಹಾಳಾಗಿತ್ತು, ಈಗ ಪರವಾಗಿಲ್ಲ, ಚೆನ್ನಾಗಿ ಮಾಡಿದ್ದಾರೆ. ನಾವು ಟ್ರೈ ಮಾಡುವ. ಏನಾದರೂ ಮಿಸ್ಸಾಗಿ ಜೋರಾಗಿ ತಿರುಗಿಸ್ತೆ ಅಂದರೆ ಬಿದ್ದೇ ಹೋಗ್ತೀನಿ ನಾನು. ಮೈ ಗಾಡ್, ಯಾವ ಲೆವೆಲಿಗಿದೆ ಅಂದರೆ ಇದು ಫುಲ್ ಲೂಸ್. ಒಂದು ಕೈಯಲ್ಲಂತೂ ಹಿಡ್ಕೊಂಡು ಹತ್ತಕ್ಕಾಗಲ್ಲ. ಹಂಗೇನಾದ್ರು ಮಾಡೋಕ್ಕೋದ್ರೆ, ಸರ್ಕಸ್ ಮಾಡೋಕ್ಕೋದ್ರೆ ಸರಿಯಾಗಿ ಬೀಳ್ತೀನಿ ಅಷ್ಟೆ. ಇದೇನಿದು, ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದೇನು? ಓ, ಆಟಾಡೋಕೆ ಚೆನ್ನಾಗಿದೆ ನೋಡಿ. ಟ್ರೈ ಮಾಡ್ತೀರೇನೋ. ಫ್ರೀ ಆಫ್ ಕಾಸ್ಟ್. ಆದರೆ ಎಕ್ಸಸೈಸ್ ಕರೆಕ್ಟಾಗಿ ಮಾಡೋರಿಗೆ ಗೊತ್ತಿದ್ರೆ ಇದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ಕೊತಾರೆ ನೋಡಿ. ಮುಂಚೆ ಇದ್ದಿದ್ದೆಲ್ಲ ಹಾಳಾಗಿತ್ತು,
ಎಲ್ಲ ಕಟ್ಟಾಗಿತ್ತು, ಪ್ಲಾಸ್ಟಿಕ್ ಎಲ್ಲ ಕಟ್ಟಾಗಿತ್ತು. ನೋಡೋಣ, ನಾನು ಇದೆಲ್ಲ ಇರಲಿಲ್ಲ ಮುಂಚೆ. ಚೆನ್ನಾಗಿದೆ. ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ. ಟ್ರೈನ್ ಅಲ್ಲಿದೆ ನೋಡಿ, ಅಲ್ಲಿದೆ ಟ್ರೈನ್. ಹೊಸ್ದಾಗಿ ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಸ್ಟಾರ್ಟ್ ಮಾಡ್ತಾರೋ ಇಲ್ಲೋ, ಸಂಜೆ ಟೈಮ್ ಅನ್ಸುತ್ತೆ ಟ್ರೈನ್ ಅದೆಲ್ಲ ಸ್ಟಾರ್ಟ್ ಮಾಡೋದು. ಫುಲ್ ಪಾರ್ಕ್ ಎಲ್ಲ ಒಂದು ರೌಂಡ್ ಹೋಗಿ ಬರುತ್ತೆ. ಯಾರ್ಯಾರು ಇಲ್ಲಿ ಬಂದು ಟ್ರೈನಲ್ಲಿ ಹೋಗಿದ್ದೀರಾ, ಈ ಟ್ರೈನಲ್ಲಿ ಎಕ್ಸ್ಪೆಷಲಿ ಪಾರ್ಕ್ ಇಲ್ಲಿರೋ ಟ್ರೈನಲ್ಲಿ ಎಕ್ಸ್ಪೀರಿಯನ್ಸ್ ಯಾರು ಮಾಡಿದ್ದೀರಾ ಕಾಮೆಂಟ್ ಮಾಡಿ ಆಯಿತಾ. ಚೆಕ್ ಮಾಡ್ತೀನಿ ನಾನು ಕಾಮೆಂಟ್. ಅಲ್ಲೊಂದು ಪಕ್ಷಿ ಇದೆ ನೋಡಿ, ಕಾಣಿಸ್ತಾ ಇದೆಯಾ ನಿಮಗೆ? ಅಲ್ಲಿದೆ ನೋಡಿ, ಅಲ್ಲಿ 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 ಅಲ್ಲಿ. ಸಂಜೆ ಟೈಮ್ ಚೆನ್ನಾಗೆ. ಕೆಲಸ ಆಗಬೇಕಾಗಿದೆ, ಇನ್ನೂ ಕೆಲಸ ಆಗ್ತಾ ಇದೆ. ಬಟ್ ಇಷ್ಟು ಬೇಗ ಇಷ್ಟು ನೀಟಾಗಿ ಕೆಲಸ ಆಗ್ತಿದೆಯಲ್ಲ ಅಂತೇಳಿ ನಾವು ಖುಷಿ ಪಡಬೇಕು. ನೋಡಿ, ಇದೆಲ್ಲ ಇನಿಷಿಯೇಟ್ ತೊಗೊಂಡು ಎಲ್ಲ ಕೆಲಸ ಮಾಡಿಸ್ತಾ ಇರೋದು, ನೀಟಾಗೆಲ್ಲ ಪ್ರಾಪರಾಗಿ ಇದು ಮಾಡಿಸ್ತಾ ಇರೋದು ಅಂದರೆ ನಮ್ಮ ಶಿವಮೊಗ್ಗದ ಮಹಾನಗರ ಪಾಲಿಕೆಯ ಕಮಿಷನರ್. ಇದೆ ನಮ್ಮ ಶಿವಮೊಗ್ಗದ ಕಮಿಷನರ್, ಮಹಾನಗರ ಪಾಲಿಕೆಯ ಕಮಿಷನರ್ ಅವರು ಮಾಯಣ್ಣ ಗೌಡ್ರು ಅಂತ ಅವ್ರ ಹೆಸರು. ಎಷ್ಟು ಚೆನ್ನಾಗಿ ಪಾರ್ಕ್ ಎಲ್ಲ ಕ್ಲೀನ್ ಮಾಡಿಸಿ, ಆಮೇಲೆ ನೋಡಿದ್ರಲ್ಲ ಎಕ್ವಿಪ್ಮೆಂಟ್ಸ್ ಎಲ್ಲ ಹೊಸ್ದಾಗ್ಸಿದ್ದಾರೆ. ಟ್ರೈನ್ ಇವಾಗಿಲ್ಲ ಅಂತೆ, ಸಂಜೆ ಟೈಮು. ಸಂಜೆ ಎಷ್ಟೊತ್ತಿಗೆ ಟ್ರೈನ್ ಬಿಡೋದು? ಇಲ್ವಾ? ಮ್ಯೂಸಿಯಮ್ಮಾ? ಟ್ರೈನಿಗೆ ಸದ್ಯಕ್ಕೆ ಕೆಟ್ಟೋಗಿದೆಯಂತೆ. ಹೊಸ್ದಾಗಿ ಲಾಂಚ್ ಮಾಡಿದ್ರು, ಅಷ್ಟು ಬೇಗ ಕೆಟ್ಟೋಯ್ತಾ? ಹಾಂ, ಇಲ್ಲಿ ಸೋಲಾರ್ ಹಾಕ್ಸಿದ್ದಾರೆ ನೋಡಿ. ಇಲ್ಲಿ ಗಾಂಧೀಜಿ ಸ್ಟ್ಯಾಚು ಇದೆ. ಪಾರ್ಕ್ ಒಳಗಿಂದ ಬಂದರೆ ಮ್ಯೂಸಿಯಮಿಗೆ ಹೋಗೋಕ್ಕೆ ಇಲ್ಲೇ ಇದೆ ಗೇಟ್ ಎಂಟ್ರೆನ್ಸ್. ವೈಲ್ಡ್ ಲೈಫ್ ಇಂಟರ್ಪ್ರಿಟೇಷನ್ ಸೆಂಟರ್ ಆ್ಯಂಡ್ ಸೈನ್ಸ್ ಪಾರ್ಕ್, ವನ್ಯಜೀವಿ ವ್ಯಾಖ್ಯಾನ ಕೇಂದ್ರ ಮತ್ತು ವಿಜ್ಞಾನ ಉದ್ಯಾನವನ, ಶಿವಮೊಗ್ಗ. ವೀಕ್ಷಣಾ ಸಮಯ ಬೆಳಗ್ಗೆ 10ರಿಂದ ಸಂಜೆ 6ರವರೆಗೆ. ಎಂಟ್ರೆನ್ಸಲ್ಲಿ ಪಿಕಾಕ್ ನಮ್ಮನ್ನು ವೆಲ್ಕಮ್ ಮಾಡ್ಕೊತಾ ಇದೆ. ಇದೆ ನೋಡಿ ಎಂಟ್ರೆನ್ಸ್, ಹೋಗೋಣ ಬನ್ನಿ. ಚೆನ್ನಾಗಿ ಮಾಡಿದ್ದಾರೆ ಗಾಯ್ಸ್. ಇಲ್ಲಿ ನೋಡಿ, ಎಲ್ಲ ಸೈಂಟಿಸ್ಟ್ಸ್ ಅವರ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಇದು DNA ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗ್ಲೋಬ್, ಇದು ಮ್ಯಾಪ್. ಯಾವುದೋ ಈ ಪಾರ್ಕಿನ, ಸೈನ್ಸ್ ಪಾರ್ಕಿನ ಮ್ಯಾಪ್ ಇದು. ಇಲ್ಲೆಲ್ಲ ಏನೇನಿದೆ ಅಂತೆಲ್ಲ ಮ್ಯಾಪಲ್ಲಿ ಇಟ್ಟಿದ್ದಾರೆ. ನೋಡಿ, ಇದು ಒರಿಜಿನಲ್ ಅಲ್ಲ ಪ್ಲ್ಯಾಂಟು, ಪ್ಲಾಸ್ಟಿಕ್ಕಿಂದ. ಅದು ಒರಿಜಿನಲ್ ಅಲ್ಲ. ಇಲ್ಲಿದೆ ನೋಡಿ. ಪಶ್ಚಿಮ ಘಟ್ಟಗಳು, ಪಕ್ಷಿಗಳು. ಓಹೋ, ಇದು ನೋಡಿ ಮಾಡಿಟ್ಟಿದ್ದಾರೆ. ಕಿಂಗ್ ಕೋಬ್ರಾ ಫೋಟೋದಲ್ಲೇ ಹಿಂಗೆ ಅನಿಸುತ್ತೆ ಈ ಲೆವೆಲ್ಲಿಗೆ.
ಎದುರುಗಡೆ ನೋಡಿದ್ರೆ ಮಾತೇ ಬರಲ್ಲ. ಚೆನ್ನಾಗಿದೆ ಅಲ್ವಾ? ಇಲ್ಲಿ ನೋಡಿ, ಮಿಷಿನ್ ಇರೋದು ಹಾಕಿದ್ದಾರೆ ಅನಿಸುತ್ತೆ. ಇಲ್ಲಿ ನೋಡಿ ಹುಳ, ಇನ್ಸೆಕ್ಟ್ಸ್. ಇಲ್ಲಿ ನೋಡಿ ಆಲ್ಟ್. ವಾವ್, ಎಷ್ಟು ಚೆನ್ನಾಗಿದೆ ಅಂದರೆ ನೀವೆಲ್ಲ ಶಿವಮೊಗ್ಗದಲ್ಲಿರೋರು ಎಲ್ಲ ಬಂದಿಲ್ಲೆಲ್ಲ ವಿಸಿಟ್ ಮಾಡ್ಬೇಕು ನೀವು. ಆಮೇಲೆ ಬೇರೆ ಊರಿಂದ ಎಲ್ಲ ಟೂರಿಸ್ಟ್ಸ್ ಬರ್ತಿರಲ್ಲ, ಒಂದು ಸಲ ವಿಸಿಟ್ ಮಾಡಿ ಇದು ಮ್ಯೂಸಿಯಮ್ನ. ಎಷ್ಟು ಚೆನ್ನಾಗಿದೆ ಅಂತಂದರೆ ಪೀಸ್ಫುಲ್ಲಾಗಿ ತುಂಬ ಚೆನ್ನಾಗಿದೆ. ಅಕ್ಕ ಮಹಾದೇವಿ. ಇಲ್ಲಿ ನೋಡಿ ಗೆಜ್ಜೆ ಇದೆಲ್ಲ ಇದೆ. ಇದು ಗೊತ್ತಲ್ಲ ನಿಮಗೆ, ಯಕ್ಷಗಾನ ಮಾಡೋರು ಇದೆಲ್ಲ ಯೂಸ್ ಮಾಡ್ತಾರೆ. ಇದು ಕವಡೆ ಸರ, ಇದು ನೋಡಿ ಡೊಲ್ ಬಾರಿಸೋದು ಇದೆಲ್ಲ ಇದೆ. ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಗೊತ್ತಿರೋರು ಕಾಮೆಂಟ್ ಮಾಡಿ ಆಯಿತಾ. ಇಲ್ಲಿ ನೋಡಿ, ಹಾಂ, ನಮ್ಮ ಶಿವಮೊಗ್ಗ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ ಗೈಸ್. ಮುಂಚೆ ಇತ್ತು, ಈಗ ಇನ್ನೂ ಇಂಪ್ರೂವ್ ಆಗ್ತಾ ಇದೆ ನೋಡಿ. ಅಕ್ಕ ಮಹಾದೇವಿ ಅವ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ಸ್ ಎಲ್ಲ ಇಲ್ಲಿದೆ. ಅಲ್ಲಿಂದ ಮತ್ತು ಈ ಕಡೆ ಸೈಡ್ ಬಂದರೆ ಇಲ್ಲಿದೆ. ಡೋಂಟ್ ಟಚ್, ಟಬೇಡಿ. ಯಾಕೆ ಹಾಕ್ತಾರೆ ಅಂದರೆ, ಇಲ್ಲಿ ನೋಡಿ, ಓ ಮೈ ಗಾಡ್, ಒಂದೇ ಸಲ ನಿಜವಾದೇ ಬಂತೇನೋ ಅಂದ್ಕೊಂಬಿಟ್ಟೆ ನಾನು. ಚೆನ್ನಾಗಿದೆ. ಏನಕ್ಕೆ ಮುಟ್ಬೇಡಿ ಅಂತ ಹೇಳ್ತಾರೆ ಅಂದರೆ, ಇಷ್ಟೆಲ್ಲ ಇದು ಮಾಡಿದ್ದಾರೆ ಚೆನ್ನಾಗಿ. ಓ ಮೈ ಗಾಡ್, ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಮುಟ್ಟಿ 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 ಹಾಳು ಮಾಡಿದ್ರೆ ಎಲ್ಲ ಹಾಳಾಗ್ಬಿಡುತ್ತೆ. ಹಾಗಾಗಿ ಮುಟ್ಬೇಡಿ ಅಂತ ಹೇಳ್ತಾರೆ. ಚಿರತೆ ಬಂತು. ಬ್ಯಾಟ್, ಬಾಹುಬಲಿ ದಾಟ್ತಿದೆ. ಚೆನ್ನಾಗಿ ಮಾಡಿದ್ದಾರೆ. ಇಲ್ಲೆಲ್ಲ ನಿಜವಾದ ಪ್ಲ್ಯಾಂಟ್ಸ್ ಹಾಕಿದ್ದಾರೆ. ಇಲ್ಲೇನಿದೆ, ಹವಾಮಾನ ಬದಲಾವಣೆಯ ಕಾರಣಗಳು, ಕಾಸಸ್ ಆಫ್ ಕ್ಲೈಮೇಟ್ ಚೇಂಜಸ್, ಪರಂಪರೆ ನೋಡಿ. ಇದೆಲ್ಲ ಆನ್ ಮಾಡ್ತಾರೆ ಅನಿಸುತ್ತೆ. ಆನ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ನೋಡಿ. ಹೇಗಿದೆ ಏನು ಅಂತೆಲ್ಲ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಅಂತ ಏನಕ್ಕೆ ಹೇಳ್ತಾರೆ ಅಂದರೆ, ಇದೇ ರೀಸನ್ಗೆ. ನಮ್ಮ ಕ್ಲೈಮೇಟ್ನ ನಾವು ಚೆನ್ನಾಗಿಟ್ಕೋಬೇಕು. ಪ್ಲಾಸ್ಟಿಕ್ ಕವರು, ಕಸನೆಲ್ಲ ಎಲ್ಲಿ ಬೇಕೋ ಅಲ್ಲೇ ಎಷ್ಟು ಹೋಗ್ತಿರ್ತೀರ. ಓ, ಇಲ್ಲಿ ಸೈಕಲ್ ಇದೆ ನೋಡಿ. ಪೊಲ್ಯೂಷನ್ ಆಗದೆ ಇರೋ ಥರ ಕಾನ್ಸೆಪ್ಟ್ ಚೆನ್ನಾಗಿದೆ. ಸೈಕಲ್ ಯೂಸ್ ಮಾಡಿದ್ರೆ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ, ಪೊಲ್ಯೂಷನ್ನೂ ಆಗಲ್ಲ, ಹೆಲ್ತಾಗಿ ಚೆನ್ನಾಗಿರ್ಬೋದು. ಶಿವಮೊಗ್ಗ ಮಹಾನಗರ ಪಾಲಿಕೆ ಸೂಚನೆಗಳೆಲ್ಲ ಇಲ್ಲಿದೆ ಅಷ್ಟೇ ಗಾಯ್ಸ್. ಚೆನ್ನಾಗಿ ಮಾಡಿ.
ಇಲ್ಲೆಲ್ಲ ಕೆಲವೊಂದು ಬೋರ್ಡ್ಸ್ ಹಾಕಿದ್ದಾರೆ. ಇದನ್ನೆಲ್ಲ ಬಂದಾಗ ಓದಬೇಕು, ಓದಲಿ ಅಂತಲೇ ಹಾಕಿದ್ದಾರೆ, ಸುಮ್ಮನೆ ಹಾಕಿಲ್ಲ ಅದನ್ನೆಲ್ಲ. ನೋಡಿ ಇನ್ನೂ ಕೆಲಸ ನಡೀತಾ ಇದೆ. ಇದೆಲ್ಲ ಇರಲಿಲ್ಲ ಮುಂಚೆ, ಎಲ್ಲ ಹಾಳಾಗಿತ್ತು. ಇಲ್ಲಿ ಕೂರ್ಲಿಕ್ಕೆಲ್ಲ ಟೇಬಲ್ಸ್ ಎಲ್ಲ. ಮಹಾತ್ಮ ಗಾಂಧೀಜಿ ಸ್ಟ್ಯಾಚು ಇಲ್ಲಿದೆ ನೋಡಿ. ನೋಡಿ ಅಲ್ಲಿ ಯಾರೋ ಆಟ ಆಡ್ತಿದ್ದಾರೆ. ಸಾರಿ, ವರ್ಕೌಟ್ ಮಾಡ್ತಿದ್ದಾರೆ. ಅದನ್ನು ಆಟ ಥರ ಯೂಸ್ ಮಾಡ್ತಾ ಇದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಇದೆಲ್ಲ ನೀರು ಬರೋ ಥರ ಎಲ್ಲ ನೀಟಾಗಿ ಎಷ್ಟು ಚೆನ್ನಾಗಿ ಹಾಕ್ಸಿದ್ದಾರೆ. ಮುಂಚೆ ಹೆಂಗಿತ್ತು ಗೊತ್ತಾ, ಇಲ್ಲೆಲ್ಲ ಪಾಚಿ ಕಟ್ಟಿತ್ತು, ನೋಡಿದ್ದೀನಿ. ಎಲ್ಲ ಪಾಚಿ ಕಟ್ಟಿತ್ತಿಲ್ಲಿ. ಫ್ಲವರ್ ಒಂಥರ ಚಂದ ಅಲ್ವಾ ಗಾಯ್ಸ್, ಡೆಕೋರೇಷನಿಗೆ. ಈ ಥರ ಪಾರ್ಕ್ಗಳಲ್ಲಿ, ಮನೆ ಮುಂದೆ ಎಂಟ್ರೆನ್ಸಲ್ಲಿ ಚೆನ್ನಾಗಿರುತ್ತೆ ಇದೆಲ್ಲ. ಆದಷ್ಟು ನಿಮ್ಮ ಮನೆ ಹತ್ರನೂ ಗಿಡಗಳು ಬೆಳೆಸಿ. ಇದು ಬಸವಣ್ಣ ಅವರ ಸ್ಟ್ಯಾಚು. ಇವತ್ತು ಬಸವ ಜಯಂತಿ ಅಲ್ವಾ, ಹಾಗಾಗಿ ಅಧಿಕಾರಿಗಳೆಲ್ಲ ಬಂದು ಹಾರ ಹಾಕಿ, ಹೂವಿನ ಹಾರ ಹಾಕಿ, ಇವತ್ತು ಬಸವನ ಜಯಂತಿ ಅಂತ. ಶಿವಮೊಗ್ಗದಲ್ಲಿರೋರಿಗೆ ಈ ಸ್ಪಾಟ್ ಗೊತ್ತಿರುತ್ತೆ, ಈ ಸೋಡಾ ಎಷ್ಟು ಫೇಮಸ್ ಅಂತಲೂ ಗೊತ್ತಿರುತ್ತೆ. ಹಾಗಾಗಿ ಒಂದು ಸಲ ವಿಸಿಟ್ ಮಾಡಿ ಹೋಗಿ ಅಂತ ಹೇಳಿರ್ತೀನಿ ಅಷ್ಟೇ. ನೆಕ್ಸ್ಟ್ ಹೋಗ್ತಾ ಇರೋದೆ ನಾವು ಟಿಫನ್ ಮಾಡಲಿಕ್ಕೆ. ಟಿಫನ್ನೇ ಮಾಡಿಲ್ಲ ಗಾಯ್ಸ್ ಇವತ್ತು ಬೆಳಿಗ್ಗೆ. 11:45 ಇವಾಗ ಬ್ರೇಕ್ಫಾಸ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಫ್ರೂಟ್ಸ್ ಇದು ನೋಡಿ. ನೋಡಿ ಹಲಸಿನ ಹಣ್ಣು ಅಂತಿದ್ದಂಗೆ ನಮ್ಮಮ್ಮ ಹಲಸಿನ ಹಣ್ಣು ತೊಗೊಂಬಂದು ಕೊಟ್ಟರು. ಚೆನ್ನಾಗಿದೆ ಗಾಯ್ಸ್, ಚೆನ್ನಾಗಿದೆ. ದೋಸೆ, ಇದೊಂದು ಪ್ಲೇಟು ಪಡ್ಡು ಚೆನ್ನಾಗಿದೆ. ಈ ಚಟ್ನಿ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ, ಇದು ಫೇಮಸ್. ಇದು ಪಡ್ಡು ದೋಸೆ ಆ್ಯಕ್ಚುಲಿ ಚೆನ್ನಾಗಿದೆ. ಇದು ಪುದೀನ ಚಟ್ನಿ, ಪುದೀನ ಚಟ್ನಿ, ಕಾಯಿ ಚಟ್ನಿ, ಪಡ್ಡು ಸ್ಟಫಿಂಗ್ ಚೆನ್ನಾಗಿದೆ. ಪಡ್ಡು ಹಾಕಿರೋದು, ಈರುಳ್ಳಿ, ಕೊತ್ತಂಬರಿ ತುಂಬ ಚೆನ್ನಾಗಿದೆ. ಪ್ಲೇನ್ ದೋಸೆ ಹೇಳಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ. ಫಿಲ್ಟರ್ ಕಾಫಿನಾ? ಫಿಲ್ಟರ್ ಕಾಫಿ. ಈ ಹೋಟೆಲಲ್ಲಿ ಉದ್ದಿನ ವಡೆ ಫೇಮಸ್ಸು. ಯಾವ ಹೋಟೆಲ್ ಅಂತ ಗೆಸ್ ಮಾಡಿ ನೋಡೋಣ, ಕಾಮೆಂಟ್ ಮಾಡಿ.